ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಎಸ್ಎನ್ಯು ವಿದ್ಯಾರ್ಥಿಯ ವರ್ಗಾವಣೆ ಪತ್ರ ಅಂದ್ರೆ ಟಿಸಿ ನೀಡಲು ಶಾಲೆ ನಿರಾಕರಣೆ ಆರೋಪ ಇದೀಗ ಕೇಳಿ ಬರ್ತಾ ಇದೆ. 3 ದಿನ ತಡ ಮಾಡಿದ್ದಕ್ಕೆ 15,000 ಬೇಡಿಕೆ ಇಟ್ಟಿದ್ದಾರಂತೆ. ಹೀಗಾಗಿ ಪೋಷಕರಿಂದ ಆರೋಪ ಮಾಡಲಾಗಿದೆ. ಬೀದರ್ನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ವಿರುದ್ಧ ಪೋಷಕರು ಆರೋಪವನ್ನ ಮಾಡಿದ್ದಾರೆ. 1ನೇ ತರಗತಿಯಿಂದ 4ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿದಂತ ವಿದ್ಯಾರ್ಥಿ 5ನೇ ತರಗತಿಗೆ ಬೇರೆ ಕಡೆ ಸೇರ್ಪಡೆ ಮಾಡುವುದಕ್ಕಾಗಿ ಟಿಸಿ ಕೇಳಿದ್ದಾರೆ ಪೋಷಕರು. ಆದ್ರೆ ಶಿಕ್ಷಣ ಸಂಸ್ಥೆಯಿಂದ ಟಿಸಿ ನೀಡಲು ನಿರಾಕರಣೆ ಮಾಡಿದ್ದಾರೆ. 15,000 ರೂಪಾಯಿ ಪಾವತಿ ಮಾಡಿ ಟಿಸಿಯನ್ನ ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ನಗರದ ಗುರುನಗರ್ ಕಾಲೋನಿಯ ಗುರುನಾನಕ್ ಶಾಲೆ ವಿರುದ್ಧ ಆರೋಪ ಕೇಳಿ ಬಂದಿದೆ. ವಿದ್ಯಾರ್ಥಿಗೆ ವರ್ಗಾವಣೆ ಪತ್ರ ನೀಡಲು ಶಾಲೆ ನಿರಾಕರಣೆ ಆರೋಪವಾಗಿ 4ನೇ ತರಗತಿ ಪೂರ್ಣಗೊಳಿಸಿದ ಮಿಲಾಡ್ ವಾಲೇಕರ್ ವೈಯಕ್ತಿಕ ಕಾರಣಗಳಿಂದ ಬೇರೆ ಶಾಲೆಗೆ ಸೇರ್ಪಡೆಗೊಳ್ಳಲು ಪೋಷಕರು ನಿರ್ಧಾರ ಮಾಡಿದ್ರು. ತಡವಾಗಿ ಅರ್ಜಿ ಸಲ್ಲಿಸಲಾಗಿದೆ ಎಂದು ಟಿಸಿ ತಡೆ ಹಿಡಿದಿರುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಕಳೆದ ಸಾಲಿನಲ್ಲಿ ನೋಡಬೇಕಾದ್ರೆ 38,500 ರೂಪಾಯಿ ಸಂಪೂರ್ಣ ಶುಲ್ಕ ಪಾವತಿಸಿದ್ದಾರೆ ಪೋಷಕರು. ಶಾಲೆಯ ಕ್ರಮದಿಂದಲೂ ಕೂಡ ವಿದ್ಯಾರ್ಥಿಯ ಭವಿಷ್ಯದ ಬಗ್ಗೆ ಪೋಷಕರಲ್ಲಿ ಆತಂಕ ಮೂಡಿದೆ. ಶಿಕ್ಷಣ ಸಂಸ್ಥೆಯ ನಿಯಮಗಳ ಬಗ್ಗೆ ಇದೀಗ ಪೋಷಕರು ಪ್ರಶ್ನೆಯನ್ನ ಎತ್ತಿದ್ದಾರೆ. ಟಿಸಿ ನೀಡದ ಕಾರಣ ಹೊಸ ಶಾಲೆಗೆ ದಾಖಲಾತಿ ಪ್ರಕ್ರಿಯೆ ವಿಳಂಬವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಶಾಲೆ ಆಡಳಿತ ಮಂಡಳಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕುಟುಂಬದವರು. ಶಿಕ್ಷಣ ಹಕ್ಕಿಗೆ ಧಕ್ಕೆ ಉಂಟಾಗ್ತಿದೆ ಎಂದು ಪೋಷಕರು ಇದೀಗ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಉಪನಿರ್ದೇಶಕರಿಗೆ ಪತ್ರವನ್ನ ಪೋಷಕರು ಬರೆದು ತಿಳಿಸಿದ್ದಾರೆ. ಮೇಡಮ್ ಭೇಟಿಯಾಗಿದ್ದರೆ ನೀವು? ಭೇಟಿಯಾಗಿರಿ 15 ದಿನ ಸರ್. ನಾವು ಓಡಾಡ್ಲತ್ತೀನಿ ರೀ, ಅರ್ಜಿ ಕೊಟ್ಟು ಹೋಗಿನ್ರಿ. ನೀವು ನನಗೆ ಹೇಳಿಲ್ಲ, ಅರ್ಜಿ ಕೊಟ್ಟು ಹೋಗಿಲ್ಲ. ಅದು ವಾಪಸ್ ಕೊಟ್ರಿ, ನಾವು ಕೊಟ್ಟಿದ್ದು ವಾಪಸ್ ಕೊಟ್ರಿ. ನೀನು ವಾಪಸ್ ಕೊಟ್ರಿ. ಎಷ್ಟೇ ತಾರೀಕು ಕೊಟ್ರಿ ಲೆಟ್ರು? ಫೀಸ್ ಏನಾರ ಪೆಂಡಿಂಗ್ ಇತ್ತಾ ನಿಮ್ಮದು? ಫೀಸ್ ಪೆಂಡಿಂಗ್ ಇತ್ತು ಸರ್. ನಾವು ನಾವು ಫೀಸ್ ಕ್ಲಿಯರ್ ಮಾಡಿ ಟಿಸಿ ಹೋಯ್ತೇವ್ರಿ ಅಂದಿರಲಿಲ್ಲ. ಅದು 15 ನಿಮ್ಮದು ಫೀಸಿಂದು ಜೊತೆ 15,000 ರೂಪಾಯಿ ಎಕ್ಸ್ಟ್ರಾ ಪೆನಾಲ್ಟಿ ನಾವು ಹಾಕ್ಲಿಕ್ಕೆ ಅದು ಕಟ್ಟಬೇಕಂತ್ರಿ. ಲೇಟ್ ಅವ್ರದ್ದು ಮೇ 31 ಲಾಸ್ಟ್ ಅಂತ್ರಿ. ಅವ್ರು ಮೇದಾಗ ನಮ್ಗೆ ಗೊತ್ತಿಲ್ಲ ರೀ. ಅವ್ರ ಸ್ಕೂಲ್ ರೂಲ್ಸ್ ರೆಗ್ಯುಲೇಷನ್ ನಮ್ಗೆ ಏನೂ ಗೊತ್ತಿಲ್ಲ ರೀ, ಯಾವಾಗ ಅದೇ ಏನದ ಅಂತೇಳಿ. ನಾವು ಬಂದು ಕೇಳಿದ್ವಿ, ನಾವು ಕೊಡಲೇವ 15,000 ರೂಪಾಯಿ ಎಕ್ಸ್ಟ್ರಾ ಕಟ್ರಿ, ಟಿಸಿ ಹೋಯ್ರಿ. ಅದು ಕಟ್ಲಿಕ್ಕೆ ಆಗೋದು ಕೊಟ್ಟಿದ್ದ ಸರ್. ಅರ್ಜಿ ಕೊಟ್ಟಿದ್ದು 2ನೇ ತಾರೀಕಿಗೆ 31 ಲಾಸ್ಟ್ ಡೇಟ್ ಇತ್ತಂದ್ರೆ ಅದು ನಮ್ಗೆ ಗೊತ್ತಿಲ್ಲ ರೀ. ಅವ್ರ ಸ್ಕೂಲಿದ್ದು ನಮ್ಗೆ ಗೊತ್ತಿಲ್ಲ ರೀ ಮೇಡಮ್. ನಮಗೇನು ಓದ್ ಬರ್ದಿಲ್ಲ ಅಂತ ಅವ್ರು ನಾನು ರಿಕ್ವೆಸ್ಟ್ ಮಾಡ್ಕೊಂಡೇನಿ ರೀ. ಅವ್ರು ಕೊಡ್ಲ ಅಂತ ಹೇಳ್ತಾರೆ. ಸರ್, ಇಲ್ಲಿ ಗುರುನಾನಕ್ ಸ್ಕೂಲ್ನಾಗ ನನ್ನ ಮಗ 4ನೇ ಕ್ಲಾಸ್ ಪಾಸ್ ಆಗ್ಯಾನ್ರಿ. ಈಗ ನಾನು 5ನೇ ಕ್ಲಾಸಿಗೆ ಬೇರೆ ಕಡೆ ಸ್ಕೂಲಿಗೆ ಹಾಕ್ಬೇಕಲ್ಲತ್ತೀನಿ ರೀ. ಫೀಸ್ ಜಾಸ್ತಿ ಆಗಿ ನಾನು ಇಲ್ಲಿ ಕಟ್ಲಾಗಲತ್ತಿಲ್ಲ. ಫೀಸ್ ಎಲ್ಲ ಕ್ಲಿಯರ್ ಅದ ರೀ. ಈಗ ನಾನು ಟಿಸಿ ವರ್ಗಾವಣೆ ಪತ್ರ ಕೊಡು ಅಂದ್ರೆ 15,000 ರೂಪಾಯಿ ಕಟ್ರಿ, ನೀವು ಟಿಸಿ ಒಯ್ರಿ ಅಂತ ಹೇಳ್ತಾರೆ ರೀ. ಅದು ನನ್ನ ಕಟ್ಲಾಗಲ್ಲ ಸರ್. ಅದಕ್ಕೆ ಏನದ ನೀವು ಇದು ಮಾಡ್ಕೊಡ್ರಿ, ನಮ್ಗೆ ಅನುಕೂಲ ಮಾಡಿಕೊಡ್ರಿ. ನನ್ನ ಮಗನ ಟಿಸಿ ಹೊರಗೆ ಮಾಡಿಕೊಡ್ರಿ ಸರ್. ಏನು ಪೆಂಡಿಂಗ್ ರೀ ಸರ್? ಎಲ್ಲ ಕ್ಲಿಯರ್ ಅದ ಸರ್. ಕ್ಲಿಯರ್ ಇದೆಲ್ಲ ಈಗ ನಮ್ಮಲ್ಲಿ ಪೇಪರ್ಸ್ ಅವರಿ ನೋಡ್ರಿ. ಯಾವ ಕ್ಲಿಯರ್ ಇಲ್ಲ ಸರ್. ಎಕ್ಸ್ಟ್ರಾ ಕಟ್ರಿ 15,000 ಅಂದ್ರೆ ನನ್ನ ಕಟ್ಲಾಗಲ್ಲ ಸರ್. ನಮ್ಗೆ ಫೀಸ್ ಜಾಸ್ತಿ ಆಗಿದ್ರೆ ನಮ್ಗೆ ಕಟ್ಲಾಗಲ್ಲ ಕಡೆ ನಮ್ಮ ಟಿಸಿ ಕೊಡಲ್ತೀವಿ ರೀ. ಅವ್ರು ನೀವು ಟಿಸಿ ಒಯ್ಬೇಕಂದ್ರೆ 15,000 ರೂಪಾಯಿ ಬೇಡಿಕೆ ಇಟ್ರಿ ಸರ್. ಅದು ನನ್ನ ಕಟ್ಲಾಗಲ್ಲ ಸರ್. ನಮ್ಮ ಸ್ಕೂಲ್ ರೂಲ್ಸ್ ಅದ ಸರ್. ಆ ಸ್ಕೂಲ್ ರೂಲ್ಸ್ ನಮ್ಗೆ ಗೊತ್ತಿಲ್ಲ ರೀ. 4 ವರ್ಷ ನನ್ನ ಮಗ ಓದ್ಲತ್ತ, ನಾವು ಸ್ಕೂಲ್ ರೂಲ್ಸ್ ನಂಗೆ ಗೊತ್ತಿಲ್ಲ ರೀ. ಅವ್ರು ನಮ್ಗೆ ಯಾವಾಗ ಭೀ ಹೇಳಿರಿ ಹಿಂಗೆ ರೂಲ್ಸ್ ಅದ ಅಂತೇಳಿ. ಈಗ ಅದು ನಾವು ನನಗೆ ಟಿಸಿ ಬೇಕಾಗಿದ್ರೆ ಟಿಸಿ ಕೊಡಿ ಸರ್, ಅಷ್ಟೇ ರೀ. ಟಿಸಿ ಬೇಕಂತ ಲೆಟರ್ ಯಾವತ್ತು ಕೊಟ್ಟಿರಿ ಮೇಡಮ್? ನಾವು 2ನೇ ತಾರೀಕಿಗೆ ಕೊಟ್ಟಿವಿ ಸರ್. ಜೂನ್ 2ನೇ ತಾರೀಕು ಕೊಟ್ಟಿವಿ ರೀ. ಅವ್ರ ಬಳಿ ಮೇ 31ಕ್ಕೆ ಲಾಸ್ಟ್ ಇತ್ತಂದ್ರೆ ಅದು ನಮ್ಗೆ ಗುರ್ತಿಲ್ಲ ಸರ್. ರಿಕ್ವೆಸ್ಟ್ ಮಾಡ್ಕೊಂಡ್ರಿ 15 ದಿನ ಓಡಾಡ್ತೀನಿ ರೀ. ಅದ್ರ ಭೀ ಕೊಡ್ಲತ್ತಿಲ್ಲ ರೀ ಸರ್. 15,000 ರೂಪಾಯಿ ಕಟ್ರಿ, ನೀವು ಟಿಸಿ ಒಯ್ರಿ ಅಂತ ಹೇಳ್ತಾರೆ ರೀ. 20 ದಿನ ಐತ್ರಿ ನನ್ನ ಮಗ ಮನ್ಯಾಗ ರೀ. ಸ್ಕೂಲ್ ಮುಗಿಲಕ್ಕೆ ಹೊಂಟ 1 ತಿಂಗಳು ಐತ್ರಿ ಸ್ಕೂಲ್ ಸ್ಟಾರ್ಟ್ ಆಗಿ. DDP ಅವ್ರ ಗಮನಕ್ಕೆ ತಂದಿರಿ, ಅವ್ರು ಏನು ಹೇಳಿದ್ರು? ಅವ್ರು ಏನು ಹೇಳಿಲ್ಲ ಸರ್. ಮಿಲಾಡ್ ವಾಲೇಕರ್ ಅಂತ ಸರ್. ನನ್ನ ಹೆಸರು ಮಾರ್ತಮ್ಮ ಅಂತ ರೀ. ನಾನು ಸಿಂಗಲ್ ಪೇರೆಂಟ್ ಇದ್ರೆ ಮನೇಲಿ ಕೆಲಸ ಮಾಡಕ್ಕೆ ಹೋಯ್ತಾರೆ. ನಾನು ಓಡಬೇಕೈತೆ ಎಲ್ಲ ಕಡೆ. ನಮ್ಮ ಮನೆ ಹೈದ್ರಾಬಾದ್ಗೆ ಇರ್ತಾರೆ ರೀ. ನಮ್ಮ ಊರು ಅವ್ರದ್ದು ಹೆಸದ ರೀ. ಇದು ಅಷ್ಟು ದೂರಿಂದ ಇಲ್ಲಿ ಕಳ್ಸ್ಲಕ್ಕೆ ನಂಗೆ ಕಷ್ಟ ಆಗ್ಲತ್ತದ ರೀ. ಫೀಸ್ ಕಟ್ಲಕ್ಕೆ ವ್ಯಾನ್ ಫೀಸು ನನಗೆ ಮಿನಿಮಮ್ 50,000 ರೂಪಾಯಿ ಹೊಂಟದ್ರಿ ವರ್ಷಕ್ಕೆ. ನನಗೆ ಇಲ್ಲಿಂದ ಆಗ್ಲತ್ತಿಲ್ಲ. ಟಿಸಿ ತೊಗೋಬೇಕಂತಲ್ಲತ್ತೀರಿ. ಇಷ್ಟೇ ರೀ. ಥ್ಯಾಂಕ್ ಯು ಸರ್. ಅಂತೇಳಿ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ. ಮೊಟ್ಟ ಮೊದಲನೇದಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಲಿ, ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ, ಈ ಫೀಸ್ ಕಡಿವಾಣದ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಬಡವರ ಮಕ್ಕಳದೇನಪ್ಪ ಅಂದ್ರೆ ಇವು ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ದವರು, ಎಜುಕೇಷನ್ ಸಂಸ್ಥೆದವರು ಒಂದು ಟೈಪ್ ರಕ್ತ ಹೀರುವ ಕೆಲಸ ಮಾಡ್ತಾಯಿದ್ದಾರೆ ಸರ್. ಏನಂತಂದ್ರೆ ಈಗ
ಫಸ್ಟ್ಲಿಂದ 4th ಕ್ಲಾಸ್ ತನಕ ಇದೇ ಸ್ಕೂಲಲ್ಲಿ ಓದ್ಯಾನ. ಅವನದು 4 ವರ್ಷ ಫೀಸ್ ಕ್ಲಿಯರ್ ಅದ. ಈಗ ಇಲ್ಲಿ ಫೀಸ್ ಕಟ್ಲಕ್ಕೆ ಅವ್ರಿಗೆ ಆಗಲ್ದು. ಈ ಫೀಸ್ ಕಟ್ಲಕ್ಕೆ ಆಗ್ಲಾರ್ದಕ್ಕೆ ಬೇರೆ ಸ್ಕೂಲಿಗೆ ಹೋಗ್ಲತ್ತಾರ ಅವ್ರು. ಹೋಗಬೇಕಾದ್ರೆ ಭೀ 15,000 ರೂಪಾಯಿ ಕೊಡ್ರಿ, ಕೊಟ್ಟೆ ನಾವು ಟಿ ಸಿ ಕೊಡ್ತೇವೆ, ಇಲ್ಲಾಂದ್ರೆ ಟಿ ಸಿ ಕೊಡ್ಲಿಕ್ಕಾಗಲ್ಲ. ಅದಕ್ಕಾಗಿ ದಯವಿಟ್ಟು ಇವ್ರ ಮೇಲೆ ಏನಪ್ಪ ಅಂದ್ರೆ ಏನಾರ ಆ್ಯಕ್ಷನ್ ತೊಗೊಂಡು ಆ ಟಿ ಸಿ ಕೊಡೋಂಥ ವ್ಯವಸ್ಥೆ ಮಾಡಿಕೊಡ್ಬೇಕು. ಎಲ್ಲ ಎಜುಕೇಷನ್ ಸೊಸೈಟಿಗಳ ಮೇಲೆ ಏನಪ್ಪ ಅಂದ್ರೆ DDPI ಮತ್ತು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸ್ವಲ್ಪ ನಿಗಾ ವಹಿಸಿ ಅದೆಲ್ಲ ಸರಿಪಡಿಸ್ಬೇಕಂತ ನಾವು ಆಗ್ರಹ ಮಾಡ್ತೇವೆ. ಈಗ ನೀವು ಭೇಟಿಯಾಗಿದ್ರಲ್ಲ, ಅವಾಗ ಏನಂದ್ರೆ ನಿಮ್ಗೆ ಟಿ ಸಿ ಕೊಡು ಅಂತಂದ್ರೆ ಸರ್ ಟಿ ಸಿ ಹಂಗೆ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ ಸರ್. ಬರಲ್ಲ. ಅದೇ ಈಗ ಸಡನ್ನಾಗಿ ನೀವು ತೆಕ್ಕೊಂಡು ಹೋಗ್ತೀರಿ ಅಂದರೆ ನಮಗೆ ಬೇರೆ ಅಡ್ಮಿಷನ್ ಇಲ್ಲಿ ಖಾಲಿ ಆಗ್ತದಲ್ಲ, ಆ ಫೀಸ್ ನಾವು ಹೆಂಗೆ ಮಾಡಾರಿ. ಅದಕ್ಕಾಗಿ ನೀವು 15,000 ಕಟ್ಟಲೇಬೇಕು. ಕಟ್ಟಲಿಲ್ಲ ಅಂದ್ರೆ ಕಟ್ಟಲಿಲ್ಲ ಅಂದ್ರೆ ಟಿ ಸಿ ಕೊಡಲ್ಲ. ಈಗ ಅವರು ಏನಾರ ಸುಮಾರು ಜೂನ್ 2ನೇ ತಾರೀಕು ಅರ್ಜಿ ಕೊಟ್ಟಾರ ಸರ್. ಆ ಅರ್ಜಿ ಭೀ ಅವ್ರು ರಿಟರ್ನ್ ಕೊಟ್ಟೇಕಾರ. ಅರ್ಜಿ ರಿಟರ್ನ್ ಕೊಟ್ಟಾರ ಮತ್ತು ಅವ್ರು ಏನಪ್ಪ ಟಿ ಸಿ ಕೊಡ್ತಾ ಇಲ್ಲ. ಅದಕ್ಕಾಗಿ ಏನಪ್ಪ ಅಂದ್ರೆ ಟಿ ಸಿ ಇಸ್ಕೊಡ್ಬೇಕಂತೇಳಿ ಮಾನ್ಯ ಜಿಲ್ಲಾಡಳಿತಕ್ಕೆ ಏನಪ್ಪ ಅಂದ್ರೆ ನಾವು ಆಗ್ರಹ ಮಾಡ್ತೇವೆ ಸರ್. ಪ್ರದೀಪ್ ಹೆಗ್ಡೆ, ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ.